ನೀವು ಕೈ ಹಾಕಿದ ಎಲ್ಲ ಕೆಲಸಗಳನ್ನು ನಿಮ್ಮ ದೇವರಾದ ಯೆಹೋವನು ಸಫಲಪಡಿಸಿದ್ದಾನಲ್ಲ. ಈ ದೊಡ್ಡ ಅರಣ್ಯದಲ್ಲಿ ನಾವು ಪ್ರಯಾಣಿಸುವಂಥ ಈ ದೊಡ್ಡ ಅರಣ್ಯದಲ್ಲಿ ಆತನು ನಮ್ಮನ್ನು ಪರಾಮರಿಸ್ತಾ ಬಂದನು. ಹಲ್ಲೆಲೂಯ. ಒಂದೊಂದು ದಿನವೂ ತನ್ನ ಮಕ್ಕಳಿಗೆ ಬೇಕಾದ ಎಲ್ಲ ಆಹಾರವನ್ನು ಕೊಟ್ಟು ಆತನು ನಮ್ಮನ್ನು ಪರಾಮರಿಸ್ತಾ ಬಂದನು. ಹಲ್ಲೆಲೂಯ. ಈ 40 ವರ್ಷ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಸಂಗಡ ಇದ್ದದರಿಂದ ಏನೂ ಕಡಿಮೆ ಇಲ್ಲ. ಹಲ್ಲೆಲೂಯ. ದೇವರು ಯಾವಾಗ ಆತನು ನಮ್ಮೊಂದಿಗೆ ಯಾವಾಗ ಇರುತ್ತಾರೋ ಆವಾಗ ನಮಗೆ ಯಾವುದೇ ಕಡಿಮೆ ಇಲ್ಲದೆ ಕರ್ತನು ನಮ್ಮನ್ನು ಪೋಷಿಸುವನಾಗಿದ್ದಾನೆ. ಹಲ್ಲೆಲೂಯ. ಆದರೆ ದೇವರ ವಾಕ್ಯದಲ್ಲಿ ಇದಕ್ಕೆ ಅರ್ಥವೇನೆಂದರೆ, ಇದರ ಅರ್ಥ ಅವರು ದೆಂಗೆಗೋರರು ಅಪನಂಬಿಗಸ್ತರು ಆದ ಆಗಿದ್ದರೂ ದೇವರು ಅವರಿಗೆ ಏನು ಕೊರತೆ ಇಲ್ಲದಂತೆ ಪರಿಪೂರ್ಣವಾಗಿ ಪರಾಮರಿಸಿದನು. ಹಲ್ಲೆಲೂಯ. ನಾವು ಒಂದು ವೇಳೆ ಅಪನಂಬಿಗಸ್ತರಾಗಿದ್ದರು, ನಾವು ನಂಬಿಕೆಗೆ ವಿರುದ್ಧವಾಗಿ ಇದ್ದರು, ದೇವರು ನಮ್ಮನ್ನು ಪೋಷಿಸುತ್ತಾ ಬಂದನು. ಹಲ್ಲೆಲೂಯ. ದೇವರ ವಾಕ್ಯವು ಸ್ಪಷ್ಟವಾಗಿ ನಮಗೆ ಕಲಿಸುತ್ತದೆ. ಅನೇಕ ಸಾರಿ ನಮ್ಮ ಜೀವಿತದಲ್ಲಿ ಪ್ರಾರಂಭಿಸುವಾಗ ನಂಬಿಕೆಯಲ್ಲಿ ಹೇಳ್ತೀವಿ, ದೇವರು ನನಗೆ ಉಪಕಾರ ಮಾಡ್ತಾನೆ, ದೇವರು ನಮಗೆ ನಂಬಿಕೆಯಿಂದ ನಡೆಸ್ತಾರೆ, ನಾನು ದೇವರ ನಂಬಿಕೆಯಲ್ಲಿ ಬರ್ತೀನಿ, ದೇವರ ನಂಬಿಕೆಯಲ್ಲಿ ಹೋಗ್ತೀನಿ, ನಾನು ದೇವರ ನಂಬಿಕೆಯಲ್ಲಿ ಚಲಿಸುತ್ತೀನಿ ಅಂತ ಹೇಳ್ತೀವಿ. ಆದರೆ 2 ತಿಮೋಥಿ 2:13 ಹೇಳುತ್ತದೆ, ನಾವು ಅಪನಂಬಿಗಸ್ತರಾಗಿದ್ದರೂ ಆತನು ನಂಬಿಗಸ್ತನಾಗಿಯೇ ಇರುವನು. ಹಲ್ಲೆಲೂಯ. ಆತನ ಚಲನವಲನದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಆದರೆ ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಏನೂ ಮಾಡಲಾರನು. ಹಲ್ಲೆಲೂಯ. ದೇವರ ಸ್ವಭಾವಕ್ಕೆ ವಿರುದ್ಧವಾಗಿ ದೇವರು ಸತ್ಯವಂತನು, ದೇವರು ನೀತಿವಂತನು, ದೇವರು ಉತ್ತಮನು, ದೇವರು ನಮ್ಮನ್ನು ನಮ್ಮ ಎಲ್ಲ ಕಾರ್ಯಗಳಿಗೆ ಆತನು ಒಳ್ಳೆಯವನಾಗಿದ್ದಾನೆ. ಹಲ್ಲೆಲೂಯ. ಆತನು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿಕ್ಕೆ ಬಯಸುವನು. ಆದರೆ ಅಪನಂಬಿಗಸ್ತರಾಗಿದ್ದರೂ ಆತನು ನಂಬಿಗಸ್ತನಾಗೇ ಇರುವನು. ನಾವು ಅನೇಕ ಸಾರಿ ಅಪನಂಬಿಕೆಸ್ತಿಗೆ ತೋರಿಸಿ ನಂಬಿಕೆಯಲ್ಲಿ ಬರತಕ್ಕ ಆಶೀರ್ವಾದವನ್ನು ಕಳಕೊಳ್ಳುತ್ತೀವಿ. ಹಲ್ಲೆಲೂಯ. ಅದಕ್ಕಾಗಿ ದೇವರು ಹೇಳುತ್ತಾನೆ, ದೇವರು ನಿನ್ನ ಕೈ ಕೆಲಸವನ್ನು ಸಫಲಪಡಿಸುತ್ತಾನೆ. ಇವತ್ತಿನ ವಾಕ್ಯ ಪ್ರಾರಂಭದ ಅಂಶ ಅದೇ, ದೇವರು ನಿನ್ನ ಕೈ ಕೆಲಸವನ್ನು ಸಫಲಪಡಿಸುತ್ತಾನೆ. ನಾವು ಅನೇಕ ಸಾರಿ ಅಪನಂಬಿಗಸ್ತರಾಗಿ ದೇವರ ಅವಿಧೇಯತ್ವ ತೋರಿಸಿ ದೇವರಿಂದ ಬರತಕ್ಕ ಅಸಫಲತೆಯನ್ನು ಹೊಂದಿಕೊಳ್ಳದೆ ನಾವು ದೇವರ ಮೇಲೆ ದೂರುವರಾಗಿದ್ದೇವೆ. ಹಲ್ಲೆಲೂಯ. ದೇವರು ನನಗೆ ಏನೂ ಮಾಡಲಿಲ್ಲ, ಕೊನೆಗೆ ಏನು ಹೇಳ್ತೀವಿ? ದೇವರು ನನಗೆ ಏನೂ ಮಾಡಲಿಲ್ಲ. ಆದರೆ ದೇವರ ಸ್ವಭಾವ ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಏನು ಮಾಡಲ್ಲ. ಆತನ ಸ್ವಭಾವ ಏನು? ಆತನು ಸತ್ಯವಂತನು, ಪರಿಶುದ್ಧನು, ಆತನು ಉತ್ತಮನು, ಆತನ ಹಾಗೆ ಬೇರೆ ದೇವರುಗಳು ಇಲ್ಲ. ಹಲ್ಲೆಲೂಯ. ದೇವರು ಇಲ್ಲ. ಅದಕ್ಕಾಗಿ 1 ಕೊರಿಂಥ್ಯ 1:9 ಹೇಳುತ್ತದೆ, ದೇವರು ನಂಬಿಗಸ್ತನು. 1 Corinthians 1:9 ಪೌಲನು ಈ ರೀತಿಯಾಗಿ ಕೊರಿಂಥ್ಯ ಸಭೆಗೆ ಹೇಳುತ್ತಾನೆ, ದೇವರು ನಂಬಿಗಸ್ತನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನ್ಯೋನ್ಯತೆಗೆ ನಿಮ್ಮನ್ನು ಕರೆಯುವವನು ಆತನೇ. ನಾವು ಯಾರೂ ಇಲ್ಲಿ ಅನಿರೀಕ್ಷಿತವಾಗಿ ಕುಳಿತಿಲ್ಲ. ದೇವರ ಸಮ್ಮುಖದಲ್ಲಿ ನಮಗೆ ಇಷ್ಟ ಬಂದಾಗೆ ನಾವು ಕೂತಿದ್ದೀವಿ ಅಂತ ನಾವು ನೆನೆಸ್ತೀವಿ. ಆದರೆ ದೇವರ ಕರೆವಿಕೆ ಮೇರೆಗೆ ನಾವು ಕೂತಿದ್ದೀವಿ. ಹಲ್ಲೆಲೂಯ. ಏಕೆಂದರೆ ದೇವರು ನಂಬಿಗಸ್ತನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಮಗನ ಮುಖಾಂತರವಾಗಿ ತನ್ನ ಅನ್ಯೋನ್ಯತೆಗೆ ನಮ್ಮನ್ನು ಆತನ ಅನ್ಯೋನ್ಯತೆಯಲ್ಲಿ ಆತನ ಪಾದದಲ್ಲಿ ಕುಳಿತುಕೊಳ್ಳುವುದಕ್ಕೆ ಹೋಗಿ ಆತನು ನಮ್ಮನ್ನು ಇಟ್ಟನು. ಹಲ್ಲೆಲೂಯ. ಹಾಗಾದರೆ ದೇವರ ಮುಂದೆ ಕುಳಿತಂಥ ದೇವರ ಮುಂದೆ ಅನೇಕ ವರ್ಷಗಳು ದೇವರ ಸಮ್ಮುಖದಲ್ಲಿ ಕುಳಿತು ದೇವರ ವಾಕ್ಯವನ್ನು ಕೇಳಿದ ನಾವು
ದೇವರ ಕೈ ಕೆಲಸದಲ್ಲಿ ಯಾಕೆ ನಮ್ಮ ಜೀವಿತದಲ್ಲಿ ಸಫಲತೆ ಇಲ್ಲ? ನಾವು ಹಾಡ್ತೀವಿ, ನಾವು ದೇವರ ವಾಕ್ಯವನ್ನು ಓದ್ತೀವಿ, ದೇವರಲ್ಲಿ ಪ್ರಾರ್ಥಿಸ್ತೀವಿ, ಆದರೂ ನಮ್ಮ ಜೀವಿತದಲ್ಲಿ ಏಳಿಗೆ ಇಲ್ಲ. ಯಾಕಂದರೆ ನಾವು ಮೊಂಡರು ಅಂತ ಹೇಳ್ತೀವಿ. ದೇವರ ವಾಕ್ಯ ಏನು ಹೇಳ್ತೀವಿ? ಮೊಂಡರು, ಅವಿಧೇಯರು, ಅಪನಂಬಿಗಸ್ತರು, ದೇವರನ್ನು ದೂರುವವರು. ಇದೆಲ್ಲ ನಮ್ಮಲ್ಲಿ ಇರುವುದರಿಂದಲೇ ಗುಣಗುಟ್ಟುವವರು ಎಲ್ಲ ನಾಮ ಇರುವುದರಿಂದಲೇ ನಾವು ದೇವರಲ್ಲಿ ಏಳಿಗೆ ಹೊಂದದೆ ಇರಲಿಕ್ಕೆ ಕಾರಣ. ಹಲ್ಲೆಲೂಯ. ಆತನು ದೇವರ ವಾಕ್ಯ ಹೇಳುತ್ತದೆ, ಆತನು ತನ್ನ ನಾಮವನ್ನು ಹೇಳಿಕೊಳ್ಳುವವರಿಗೆ ಏರಳವಾಗಿ ಕೊಡುತ್ತಾನೆ. ಹಲ್ಲೆಲೂಯ. ದೇವರ ನಾಮವನ್ನು ಉಚ್ಚರಿಸುವವರಿಗೆ, ದೇವರ ಮಾರ್ಗದಲ್ಲಿ ಇರುವವರಿಗೆ, ದೇವರ ಪಾದದಲ್ಲಿ ಕುಳಿತವರಿಗೆ ಏರಳವಾಗಿ ಕೊಡುವವನಾಗಿದ್ದಾನೆ. ಹಲ್ಲೆಲೂಯ. ಏಕೆಂದರೆ ಮಾರ್ಥರು ಮರಿಯಳು ಇಬ್ಬರು ಇದ್ದರು. ಮಾರ್ಥಳು ಅನೇಕ ಕಾರ್ಯಗಳಲ್ಲಿ ತೊಡಗಿದ್ದಳು, ಆದರೆ ಮರಿಯಳು ಕರ್ತನ ಪಾದವನ್ನು ಬಿಟ್ಟು ಅನೇಕ ಕೆಲಸದಲ್ಲಿ ಮರಿಯಳು ದೇವರ ಸಮ್ಮುಖದಲ್ಲಿ ಇದ್ಲು. ಹಲ್ಲೆಲೂಯ. ಆದರೆ ದೇವರ ಮಾರ್ಗವನ್ನು ಮಾರ್ಥಳು ಮತ್ತು ಮರಿಯಳು ಅಂತೇಳಿ ಸತ್ಯವೇದದಲ್ಲಿ ಇಬ್ಬರು ಸಹೋದರಿಯರನ್ನು ನೋಡುತ್ತೇವೆ. ಮಾರ್ಥಳು ಎಲ್ಲ ಕಾರ್ಯಗಳಲ್ಲಿ ತಲ್ಲೀನನಾಗಿದ್ಲು. ಅವಳಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಸಮಯ ಇರಲಿಲ್ಲ. ಆಕೆ ಏನು ಮಾಡ್ತಿದ್ಲು? ದೇವರಿಗೆ ಸ್ತೋತ್ರ ಮಾಡೋದು ಎಲ್ಲವನ್ನು ಕೆಲಸದಲ್ಲೇ ಮಾಡ್ತಿದ್ರು. ಆದರೆ ಮರಿಯಳು ಏನು ಮಾಡುತ್ತಿದ್ದರು ಅಂದರೆ ದೇವರ ಸಮ್ಮುಖದಲ್ಲಿ ಸಮಯವನ್ನು ಕಳೆಯುತ್ತಿದ್ದರು, ದೇವರ ವಾಕ್ಯದಲ್ಲಿ ಸಮಯವನ್ನು ಕಳೆಯುತ್ತಿದ್ದರು, ದೇವರ ಮಾರ್ಗವನ್ನು ಅನುಸರಿಸುವುದರಲ್ಲಿ ಸಮಯವು ಕಳೆಯುತ್ತಿದ್ದರು. ಹಲ್ಲೆಲೂಯ. ಅದಕ್ಕಾಗಿಯೇ ದೇವರು ಹೇಳುತ್ತಾನೆ, ನನ್ನ ಪ್ರಿಯ ಸಹೋದರ ಸಹೋದರಿ, ಕರ್ತನ ನಾಮವನ್ನು ಯಾರು ಹೇಳಿಕೊಳ್ಳುತ್ತಾರೋ ಅವರಿಗೆ ಆತನು ಏರಳವಾಗಿ ಕೊಡುತ್ತಾನೆ. ಹಲ್ಲೆಲೂಯ. ಏಕೆಂದರೆ ನಮ್ಮ ಜೀವಿತದಲ್ಲಿ ಏಕೆಂದರೆ ದೇವರ ವಾಕ್ಯ ಹೇಳುತ್ತದೆ, ಕಾಲಿಡುವ ಜಾಗವೆಲ್ಲ ಕರ್ತನಿಗೆ ಸ್ವಂತ. ಹಲ್ಲೆಲೂಯ. ಕಾಲಿಡುವಂಥ ಸ್ಥಳ ಎಲ್ಲ ಕರ್ತನಿಗೆ ಸ್ವಂತ. ಹಾಗಾದರೆ ಕಾಲಿಡುವಂಥ ದೇವರು ಹೇಳ್ತಾನೆ, ನಿನ್ನ ಕೈ ಕೆಲಸವನ್ನು ಸಫಲಗೊಳಿಸುತ್ತೇನೆ. ಹೇಳಿದ ದೇವರೇ ನಮ್ಮ ಜೀವಿತಕ್ಕೆ ಅನ್ಯಾಯ ಮಾಡುತ್ತಾನ? ದೇವರು ಒಂದು ಕಡೆ ಹೇಳುತ್ತಾನೆ, ಅದೇ ಹೇಳಿದ್ರು, ನಾವು ಅಪನಂಬಿಗಸ್ತರಾಗಿದ್ದರೂ ಆತನು ನಂಬಿಗಸ್ತನಾಗಿಯೇ ಇರುವನು. ತನ್ನ ಸ್ವಭಾವದಲ್ಲಿ ವಿರುದ್ಧವಾಗಿ ಏನು ಮಾಡಲಾರರು. ಆತನ ಸ್ವಭಾವ ಏನು? ಸತ್ಯ, ನಂಬಿಕೆ, ನೀತಿ, ನ್ಯಾಯ. ನಮ್ಮ ಜೀವಿತದಲ್ಲಿ ಆ ಕಾರ್ಯ ಇದೆಯಾ? ಸತ್ಯ ಇದೆಯಾ? ನಂಬಿಕೆ ಇದೆಯಾ? ನೀತಿ ಇದೆಯಾ? ನ್ಯಾಯ ಇದೆಯಾ? ಇದೆಲ್ಲ ಇಲ್ಲದೆ ಇದ್ದದರಿಂದಲೇ 40 ದಿವಸ ಅರಣ್ಯದಲ್ಲಿ ಸುತ್ತಾಡಿದರು. ಹಲ್ಲೆಲೂಯ. ಇಸ್ರಾಯೇಲರು. ಇವತ್ತು ನಾವು ಜೀವಿತದಲ್ಲಿ ಒಂದೊಂದು ದಿನ ನಾವು ಕಳೀತೀವಿ. ರೋಮ 10ನೇ ಅಧ್ಯಾಯ 12ನೇ ವಾಕ್ಯ. ಈ ವಿಷಯದಲ್ಲಿ ಯಹೂದ್ಯನಿಗೂ ಗ್ರೀಕನಿಗೂ ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರಿಗೂ ಒಬ್ಬನೇ ಕರ್ತನು, ಆತನು ತನ್ನ ನಾಮ ಹೇಳಿಕೊಳ್ಳುವವರಿಗೆ ಏರಳವಾಗಿ ಕೊಡುತ್ತಾನೆ. ಹಲ್ಲೆಲೂಯ. ನೋಡ್ರಿ, ಅನೇಕ ಸಾರಿ ಒಬ್ಬ ಅನ್ಯ ವ್ಯಕ್ತಿ ಆಲಯಕ್ಕೆ ಪ್ರವೇಶ ಮಾಡಿ ಕರ್ತನಲ್ಲಿ ಪ್ರಾರ್ಥನೆ ಮಾಡಿ ಕರ್ತನಲ್ಲಿ ಕೇಳಿಕೊಂಡ ತಕ್ಷಣ ಅವರಿಗೆ ಆಶೀರ್ವಾದ ಸಿಗ್ತದೆ. ಆದರೆ 20 ವರ್ಷ 30 ವರ್ಷ ದೇವರ ಸಮ್ಮುಖದಲ್ಲಿ ಇರುವಂಥ ನಮಗೆ ಆಶೀರ್ವಾದ ಸಿಕ್ಕುವುದಿಲ್ಲ. ಯಾಕಂದರೆ ದೇವರ ನಾಮವನ್ನು ಹೇಳಿಕೊಳ್ಳುವ ನನಗೂ ಮತ್ತು ನಿಮಗೆ ದೇವರೊಂದು ಕಟ್ಟಳೆಯನ್ನು ಕೊಟ್ಟಿದ್ದಾರೆ. ಆ ಕಟ್ಟಳೆ ಏನೆಂದರೆ ತನ್ನ ವಾಕ್ಯಕ್ಕೆ, ತನ್ನ ಕಾರ್ಯಕ್ಕೆ ಬದ್ಧನಾಗಿ ನಡಿಲಿಕ್ಕೆ. ಹಲ್ಲೆಲೂಯ. ಹಾಗಾದರೆ ಹೊರಗಿನವರಿಗೆ ಇದು ಇಲ್ವಾ? ಇದೆ, ಅವರಿಗೆ ಇದೆ. ಅದು ಯಾಗಿದೆ ಅಂದರೆ ಹೊರಗಿನವರು ಕರ್ತನ ಮಾರ್ಗವನ್ನು ಪೂರ್ಣವಾಗಿ ತಿಳಿದುಕೊಂಡಿಲ್ಲ. ನಾವು ಪೂರ್ಣವಾಗಿ ದೇವರನ್ನು ತಿಳಿದುಕೊಂಡು ರಕ್ಷಣೆ ಹೊಂದಬೇಕೆಂದು ವಿಶ್ವಾಸಿಯ ನಿರೀಕ್ಷೆ ದೇವರ ನಂಬಿಗಸ್ತಿಕೆ ಮೇಲೆ ಆಧಾರವಾಗಿಯೇ ಹೊರತು ಅವನ ಮೇಲಲ್ಲ.
ದೇವರು ತನ್ನ ವಾಕ್ಯಕ್ಕೆ ಮತ್ತು ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಎಂದು ನಡ್ಕೊಳ್ಳಲ್ಲ. ಆದರೆ ನಾವು 20 ವರ್ಷ 30 ವರ್ಷ ದೇವರ ಸಮ್ಮುಖದಲ್ಲಿ ಇರುವಂಥ ನಾವೇನು ಮಾಡ್ತೀವಿ? ದೇವರ ವಾಕ್ಯಕ್ಕೆ ವಿರುದ್ಧವಾಗಿ, ದೇವರ ಸ್ವಭಾವಕ್ಕೆ ವಿರುದ್ಧವಾಗಿ ನಾವು ನಡ್ಕೊಳ್ಳುತ್ತೀವಿ. ಹಲ್ಲೆಲೂಯಾ. ಇದೇ ಡಿಫ್ರೆನ್ಸು. ಹೊರಗಿನವರು ಯಾಕೆ ಆಶೀರ್ವದಿಸಲ್ಪಡುತ್ತಾರೆ? ಹೊರಗಿನವರು ದೇವರ ಸಮ್ಮುಖದಲ್ಲಿ ಬಂದು, ದೇವರೇ ನಾನು ಪಾಪಿ, ನನ್ನ ತಪ್ಪಲ್ಲ, ಕ್ಷಮಿಸು, ನನ್ನನ್ನು ಆಶೀರ್ವಾದ ಮಾಡು ಅಂಥೇಳಿ ಒಂದು ಸಣ್ಣ ಪ್ರಾರ್ಥನೆ. ಅದು ಹೇಗೆಂದರೆ ಸುಂಕದವನ ಪ್ರಾರ್ಥನೆಯಾಗಿ. ಹಲ್ಲೆಲೂಯಾ. ಫರಿಸಾಯನು ಅವನೇನು ಮಾಡ್ತಾನೆ? ಆಲಯದಲ್ಲಿದ್ದುಕೊಂಡು ನಾನು ಅದು ಮಾಡಿದೆ, ಇದು ಮಾಡಿದೆ, ಅವನೆಲ್ಲವನ್ನೂ ಹೇಳಿತಾ. ಆದರೆ ಸುಂಕದವನ ಪ್ರಾರ್ಥನೆ ಏನಾಗಿತ್ತು? ಅಪ್ಪ, ನಾನು ಪಾಪಿಯಾದ ನನ್ನನ್ನು ಕರುಣಿಸು. ಅದೇ ರೀತಿ ನಮ್ಮ ಪ್ರಾರ್ಥನೆಯನ್ನು ದೇವರು ಕೇಳಿಕೊಳ್ಳುವನಾಗಿದ್ದಾನೆ. ಹಲ್ಲೆಲೂಯಾ. ಆದರೆ ಜ್ಞಾನೋಕ್ತಿ 10ನೇ ಅಧ್ಯಾಯ 22ನೇ ವಾಕ್ಯ, ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವು, ಅದು ವ್ಯಸನವನ್ನು ಸೇರಿಸದು. ಹಲ್ಲೆಲೂಯಾ. ದೇವರ ಆಶೀರ್ವಾದ, ದೇವರು ನಮ್ಮನ್ನು ಆಶೀರ್ವದಿಸಿದರೆ, ದೇವರು ನಮ್ಮನ್ನು ಪರಾಮರಿಸಿದರೆ, ದೇವರು ನಮ್ಮನ್ನು ಪೋಷಿಸಿದರೆ, ದೇವರ ನಡೆಸುವಿಕೆಯಲ್ಲಿ, ದೇವರು ತನ್ನ ಕೈ ಕೆಲಸದಲ್ಲಿ ನಮ್ಮನ್ನು ಸಫಲಪಡಿಸಿದರೆ ಅದರಲ್ಲಿ ವ್ಯಸನ ಇರುವುದಿಲ್ಲ, ದುಃಖ ಇರುವುದಿಲ್ಲ, ಚಿಂತೆ ಇರುವುದಿಲ್ಲ, ಸಮಾಧಾನ ಇರುತ್ತದೆ. ಹಲ್ಲೆಲೂಯಾ. ಏಕೆಂದರೆ ಅದು ಆ ವಾಕ್ಯ ಹೇಗಿರುತ್ತದಂದರೆ, ಆದಿಕಾಂಡ 24ನೇ ಅಧ್ಯಾಯ 34 ಮತ್ತು 35. ಆದಿಕಾಂಡ 24ನೇ ಅಧ್ಯಾಯ 34 ಮತ್ತು 35. ಹಲ್ಲೆಲೂಯಾ. ಅವನು ಹೇಳಿದ್ದೇನೆಂದರೆ, ನಾನು ಅಬ್ರಹಾಮನ ಸೇವಕನು, ಯೆಹೋವನು ನನ್ನ ಚಣಿಯನ್ನು ಬಹಳವಾಗಿ ಅಭಿವೃದ್ಧಿ ಪಡಿಸಿದನು. ಅವನಿಗೆ ಕುರಿ ದನಗಳನ್ನು, ಬೆಳ್ಳಿ ಬಂಗಾರಗಳನ್ನು, ದಾಸಿಯರನ್ನು, ಒಂಟೆಗಳನ್ನು, ಕತ್ತೆಗಳನ್ನು ಕೊಟ್ಟದ್ರಿಂದ ಅವನಿಗೆ ಧನವಂತನಾದನು. ಇವತ್ತು ನಾವು ಹಿಂಗೆ ಹೇಳ್ತೀವಿ, ಅವರಿಗೆ ಎಲ್ಲ ಹಣ ಇದೆ, ಆಸ್ತಿ ಇದೆ, ಕಾರಿದೆ, ಬಸ್ ಇದೆ, ಎಲ್ಲ ಇದೆ, ಆದ್ದರಿಂದ ಅವರು ಧನವಂತರಾಗಿದ್ದಾರೆ, ನಾನು ಬಡವನಾದೆ. ಹಂಗಲ್ಲ ಪ್ರಿಯರೇ. ಕರ್ತನ ಮಾರ್ಗದಲ್ಲಿ ಇದ್ದರೆ ಕರ್ತನು ಖಂಡಿತವಾಗಿಯೂ ಆಶೀರ್ವದಿಸ್ತಾನೆ. ಅರಣ್ಯದಲ್ಲಿ ಇಸ್ರಾಯೇಲರು 40 ವರ್ಷ ನಡೆದರು. ಅವ್ರು 40 ವರ್ಷ ನಡಿಬೇಕಾದ ಅವಶ್ಯಕತೆ ಇರಲಿಲ್ಲ. ಇವತ್ತು 40 ವರ್ಷ ಆದರೂ ಕೂಡ ನಮ್ಮ ಜೀವಿತದಲ್ಲಿ ಆಶೀರ್ವಾದ ಬರೋದಿಲ್ಲ. ಬರದೇ ಇರೋದಕ್ಕೆ ಕಾರಣವೇನು? ನಾವು ಅರಣ್ಯದಲ್ಲಿ ನಡೆಯುವಾಗ ಮೋಶೆಯ ಧರ್ಮ ಪ್ರಮಾಣದ ಪ್ರಕಾರ ನಡ್ಕೊಂಡಿಲ್ಲ. ಹಲ್ಲೆಲೂಯಾ. ಒಂದೊಂದು ದಿನವೂ ಮೋಶೆಗೆ ದೇವರು ಕಲ್ಪಿಸಿದ ನಡೆಸುವಿಕೆಯಲ್ಲಿ, ಕರ್ತನ ಮಾರ್ಗದಲ್ಲಿ ಸರಿಯಾಗಿ ನಡ್ಕೊಳ್ಳದೇ ಇರುವುದರಿಂದ ನಮಗೆ ಪ್ರಯಾಸ, ಕಷ್ಟ ಬಂತು. ಹಲ್ಲೆಲೂಯಾ. ಕೀರ್ತನೆ 95:10. ಈ 40 ವರ್ಷ ನಮ್ಮ ಜೀವಿತದಲ್ಲಿ ಪ್ರಯಾಸ ಬರಲಿಕ್ಕೆ ಕಾರಣವೇನಾಗಿತ್ತು? ಕೀರ್ತನೆ 95:10. ಕೀರ್ತನೆ ಸ್ಯಾಮ್ಸ್ 95. ನಾನು 40 ವರ್ಷ ಆ ಸಂತತಿಯವರ ವಿಷಯದಲ್ಲಿ ಬೇಸರಗೊಂಡೆನು. ಈ ಜನರು ಹೃದಯದಲ್ಲಿ ತಪ್ಪಿ ಹೋಗುವರು, ನನ್ನ ಮಾರ್ಗವನ್ನು ತಿಳಿಯದವರು ಎಂದು ಹೇಳಿದರು. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ಮಾರ್ಗ ತಿಳಿಯದೆ, ದೇವರು ತೋರಿಸುವಂಥ ಮಾರ್ಗ ತಿಳಿಯದೆ ಇದ್ದರೆ ನಮ್ಮ ಜೀವಿತದಲ್ಲಿ ಏನಾಗ್ತದೆ? ಆಶೀರ್ವಾದವು ಕಳಕೊಳ್ಳುತ್ತೀವಿ. ದೇವರು ತೋರಿಸುವಂಥ ಮಾರ್ಗ ನಾವು ತಿಳ್ಕೊಳ್ಳುವರಾಗಿರಬೇಕು. ದೇವರು ತೋರಿಸುವಂಥ ಕಾರ್ಯವನ್ನು, ದೇವರ ವಾಕ್ಯವನ್ನು ಅನುಗುಣವಾಗಿ ನಮ್ಮ ಜೀವಿತವನ್ನು ಕ್ರಮಪಡಿಸಿಕೊಳ್ಬೇಕು. ಹಲ್ಲೆಲೂಯಾ. ಇನ್ನೊಂದು ಪ್ಲಸ್ ಪಾಯಿಂಟ್ ನಿಮಗೆ ಹೇಳ್ತೇನೆ, ಇದು ಮೈನಸ್. ಇನ್ನೊಂದು ಪ್ಲಸ್ ಕಾರ್ಯ ಹೇಳ್ತೀನಿ. ನೆಹೋಮಿ 9ನೇ ಅಧ್ಯಾಯ 21ನೇ ವಾಕ್ಯ. ನೆಹೋಮಿ ಹಳೆ ಒಡಂಬಡಿಕೆಯಲ್ಲಿದೆ.
ನೆಹಮಿ 9:21, 9ನೇ ಅಧ್ಯಾಯ 21ನೇ ವಾಕ್ಯ. 40 ವರ್ಷ ಅವರನ್ನು ಅರಣ್ಯದಲ್ಲಿ ಸಾಕುತ್ತಾ ಇದ್ದೆ, ಅವರಿಗೆ ಯಾವ ಕೊರತೆ ಇರಲಿಲ್ಲ. ಅವರು ಬಟ್ಟೆಗಳು ಜೀರ್ಣವಾಗಲಿಲ್ಲ, ಕಾಲುಗಳು ಬಾತು ಹೋಗಲಿಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ 40 ವರ್ಷ ಅಂತೇಳಿ ಹೆಚ್ಚು ಕಡಿಮೆ ಇಡೀ ಬೈಬಲಲ್ಲಿ 30 ಸಾರಿ ಬರೆಯಲ್ಪಟ್ಟಿದೆ. 40 ವರ್ಷ ನೋಡ್ರಿ, ದೇವರು ನಮ್ಮನ್ನು 40 ವರ್ಷ ಪ್ರಯಾಸದಲ್ಲಿ ಕಷ್ಟದಲ್ಲಿ ನಡೆಸಿದರೆ ಅವರೇನಾಯಿತು, ಅರಣ್ಯದಲ್ಲಿ ಸಾಕಾಗ್ತಾ ಇದ್ದಿ, ಅವರಿಗೆ ಯಾವ ಕೊರತೆ ಇರಲಿಲ್ಲ. ಅವರಿಗೆ ಅವರ ಬಟ್ಟೆಗಳು ಕೂರ್ನ ಇದ್ದಾಗೆ ಇತ್ತು. ಹೊಸ ಬಟ್ಟೆ ಹೇಗೆ ಹಾಕೊಂಡು ಹೋಗಿದ್ರ ಅದೇ 40 ವರ್ಷನೂ ಅವ್ರ ಬಟ್ಟೆ ಕೂಡ ಹಾಗೇ ಇತ್ತು. ಅವರ ಕಾಲುಗಳು ನಡೆದು ಅವರ ಕಾಲು ಬಾತು ಹೋಗಲಿಲ್ಲ. ಆದರೆ ಧರ್ಮ ಪ್ರಮಾಣಕ್ಕೆ ವಿರುದ್ಧವಾಗಿ ನಡ್ಕೊಂಡಾಗ, ಆಪೋಸಿಟ್ ನಡೆದಾಗ 95:10ನೇ ವಾಕ್ಯ ಹೇಳುತ್ತಿದೆ, ನಾನು 40 ವರ್ಷ ಆ ಸಂತತಿಯವರ ವಿಷಯದಲ್ಲಿ ಬೇಸರಗೊಂಡೆನು. ಇವತ್ತು ನಮ್ಮ ಸಂತತಿ, ನಮ್ಮ ಜೀವಿತ, ನಮಗೆ ಕೊಟ್ಟಂಥ ಮಾರ್ಗದಲ್ಲಿ ಕುರಿತು ದೇವರು ಬೇಸರಗೊಳ್ಳುವವರಾಗಿರುವರು. ಒಂದು ವೇಳೆ ನಾವು ನಮ್ಮ ಗಂಡನನ್ನು ಬೇಸರಗೊಂಡ್ರೆ ಏನಾಗ್ತದೆ, ಗಂಡ ನಮ್ಮ ಮೇಲೆ ಕೋಪ ಮಾಡಿಕೊಳ್ತಾರೆ. ಮಕ್ಕಳಲ್ಲಿ ಬೇಸರಗೊಂಡ್ರೆ ಮಕ್ಕಳು ನಮ್ಮ ಮೇಲೆ ಸಿಟ್ಟು ಮಾಡಿಕೊಳ್ತಾರೆ. ಅದೇ ರೀತಿಯೇ ನಮ್ಮ ಜೀವ ಸ್ವರೂಪನಾದ ದೇವರ ಮೇಲೆ ನಾವು ಸಂತತಿಯ ವಿಷಯದಲ್ಲಿ ಆತನು ಕೋಪಗೊಳ್ಳುವನಾಗಿರಬಾರದು. ಈ ಜನರು, ದೇವರೇನು ಹೇಳುತ್ತಾರೆ, ಕೋಪಗೊಂಡ್ರೆ ಈ ಜನರ ಹೃದಯವು ತಪ್ಪಿ ಹೋಗುವರು. ಹಲ್ಲೆಲೂಯಾ. ಹೃದಯದಲ್ಲಿ ತಪ್ಪಿ ಹೋಗುವರು. ದೇವರಿಗೆ ಬೇಕಾದುದು ನಮ್ಮ ಹೃದಯ. ನನ್ನ ಮಾರ್ಗವನ್ನು ತಿಳಿಯದವರು, ಅರಿತುಕೊಳ್ಳಿಲ್ಲ ದೇವರ ಮಾರ್ಗ, ನ್ಯಾಯ ಯಾವುದು, ನೀತಿ ಯಾವುದು, ಸತ್ಯ ಯಾವುದು, ನಂಬಿಕೆ ಯಾವುದು ಅಂತ ತಿಳ್ಕೊಳ್ಳದೆ ದೇವರ ರಕ್ಷಣೆಯ ಮಾರ್ಗಕ್ಕೆ ಬಂದು ದೇವರ ರಕ್ಷಣೆ ಮಾರ್ಗವನ್ನು ಅಲ್ಲಗಳೆದವರು. ಹಲ್ಲೆಲೂಯಾ. ಒಂದು ವೇಳೆ ಅಲ್ಲಗಳೆಯದೇ ಇದ್ದರೆ ದೇವರು ನಮಗೆ ಯಾವ ವ್ಯಸನವನ್ನು ಕೂಡಿಸುವುದು ಇಲ್ಲ. ಹಲ್ಲೆಲೂಯಾ. ಅದಕ್ಕಾಗಿ ದೇವರ ವಾಕ್ಯ ಹೇಳುತ್ತದೆ, ಕೀರ್ತನೆ 1:3ನೇ ವಾಕ್ಯ, ಕೀರ್ತನೆ 1:3, ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದ ಮರದಾಗಿರುವನು, ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ, ಅದರಂತೆ ಅವನ ಕಾರ್ಯವೆಲ್ಲ ಸಫಲವಾಗುವುದು. ಹಲ್ಲೆಲೂಯಾ. ಒಂದು ವೇಳೆ ನಮ್ಮ ಜೀವಿತದಲ್ಲಿ ಜೀವಿತದ ಆದಿಯಲ್ಲಿ ನಾವು ಕರೆಕ್ಟಾಗಿ ದೇವರಲ್ಲಿ ನಡ್ಕೊಂಡ್ರೆ ಈ ಆಶೀರ್ವಾದಕ್ಕೆ ಪಾತ್ರನಾಗ್ತೀವಿ. ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಹಚ್ಚ ಹಸಿರಾದ ಮರದ ಹಾಗೆ ನನ್ನ ಜೀವಿತ ಇರಬೇಕು. ಹಲ್ಲೆಲೂಯಾ. ಆ ಮರದ ಹಾಗೆ ಇದ್ದರೆ ಅಂಥ ಮರವು ತಕ್ಕ ಕಾಲದಲ್ಲಿ ನಾವು ನೆನೆಸುವುದಕ್ಕಿಂತ ಮೇಲಾಗಿ ನಿಮಿಷಕ್ಕೆ ಒಬ್ಬ ವ್ಯಕ್ತಿಯು ಜೀವಿತವನ್ನು ಉನ್ನತಕ್ಕೆ ಏರಿಸಲಿಕ್ಕೆ ಕರ್ತನಿಗೆ ಸಾಧ್ಯ ಉಂಟು. ಅದರ ಎಲೆ ಬಾಡುವುದೇ ಇಲ್ಲ, ಅದರಂತೆ ಅವನ ಕಾರ್ಯ. ನೋಡ್ರಿ, ನಮ್ಮ ಕಾರ್ಯ ಅಲ್ಲ, ದೇವರು ಹೇಳ್ತಾ ವೈಯಕ್ತಿಕವಾಗಿ ಹೇಳ್ತಾನೆ. ಓದಿದ್ರೆ ಹೇಳ್ತಾ ಅವನ ಕಾರ್ಯ ತಕ್ಷಣ. ಒಂದು ವೇಳೆ ಫೀಸ್ ಕಟ್ಟಬೇಕೆಂಬುದಾಗಿ ಕೆಲವು ದಿವಸಗಳ ಹಿಂದೆ ನಾನು ಮತ್ತು ಸೇವಕರು ಇಬ್ಬರು ಫೀಸ್ ಕೊಡಬೇಕು, ಕೆಲವೊಂದು ಖರ್ಚು ವೆಚ್ಚನ ಕುರಿತು ಮಾತುಕತೆ ನಡೆಸ್ತಾ ಇದೆ. ಯಾವತ್ತೋ ಒಂದಿನ LIC ತಗೊಂಡೆ, ಮನಿ ಬ್ಯಾಕ್ ಪಾಲಿಸಿ, ತಕ್ಕ ಸಮಯಕ್ಕೆ ಒದಗಿಸಿದನು. ಹಲ್ಲೆಲೂಯಾ. ನಾನು ನೆನೆಸಿಲ್ಲ, ಕಟ್ಟುತ್ತಾ ಬಂದೆ. ಫೀಸ್ ಕಟ್ಟಬೇಕಂತೇಳಿ, ಒಂದು ಹೊಸ ಅಡ್ಮಿಷನ್ ಮಾಡಬೇಕಂತೇಳಿ 40,000, ದೊಡ್ಡ ಮೊತ್ತ. ಕಟ್ಟುವಾಗ ಅಯ್ಯೋ ಹೋಗ್ತಿದ್ದೆ ಅಂತೇಳಿ ಬೇಜಾರು ಅನಿಸಿತು. ಅಯ್ಯೋ ಎಷ್ಟು ವರ್ಷ ಕಟ್ಟಬೇಕು, 5 ವರ್ಷಕ್ಕೊಮ್ಮೆ ಬರ್ತದೆ. ಆದರೆ ಸಣ್ಣ ಅಮೌಂಟ್ ಆದರೂ ದೇವರಿಗೆ ಸ್ತೋತ್ರ ಮಾಡ್ತೀವಿ. ತಕ್ಕ ಸಮಯಕ್ಕೆ. ಅದೇ ಪ್ರಿಯರೇ, ನಾವು ಕರ್ತನಲ್ಲಿ ಸರಿಯಾದ ರೀತಿಯಲ್ಲಿ ಹೋದರೆ ಆತನು ನಮ್ಮನ್ನು ಸುತ್ತಾಡಿಸುವ ದೇವರಲ್ಲ,
ನಮ್ಮನ್ನು ಸರಿಯಾದ ಸಮಯಕ್ಕೆ ಪೋಷಿಸುವ ದೇವರು. ಹಲ್ಲೆಲೂಯ. ಏಕೆಂದರೆ ದೇವರ ವಾಕ್ಯ ನಾನು ಒಂದೊಂದು ಸಾರಿ ಓದುವಾಗ ನನಗೆ ಯಾರು ಹೋಗ್ತಾರೆ ಬರ್ತಾರೆ, ಯಾರು ಏನು ಮಾಡ್ತಾರೆ ಅದರ ಬಗ್ಗೆ ಗಮನನೇ ಇರಲ್ಲ. ಇದರೊಳಗೆ ಓದ್ಬಿಟ್ರೆ ನಾನೇನೋ ಡೀಪಾಗಿ ಹೋಗ್ತಾ ಇದ್ದೀನಿ, ಇದರೊಳಗೆ ಆಳವಾಗಿ ಹೋಗ್ತಾ ಇದ್ದೀನಿ. ಹಲ್ಲೆಲೂಯ. ಅದಕ್ಕಾಗಿ ಕೀರ್ತನೆ 128 1 2 128 1 2 128 1 2 ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಮಾರ್ಗದಲ್ಲಿ ನಡೆಯುವವನು ಧನ್ಯನು. ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸುವಿ, ನೀನು ಧನ್ಯನು, ನಿನಗೆ ಶುಭವಿರುವುದು. ಹಲ್ಲೆಲೂಯ. ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ದೇವರಲ್ಲಿ ತೋರಿಸುವಂಥ ಒಂದೊಂದು ಕ್ಷಣ, ಒಂದೊಂದು ನಿಮಿಷ, ದೇವರು ಕೊಟ್ಟಿರುವಂಥ ಒಂದೊಂದು ನಿಮಿಷ ಆತನ ಮಾರ್ಗದಲ್ಲಿ ನಡೆಯುವಂಥವರಾದರೆ ನಾವು ಧನ್ಯರು. ಹಲ್ಲೆಲೂಯ. ಆ ಧನ್ಯತೆಯಲ್ಲಿ ನಮಗೆ ಶುಭವು ಕೂಡಿ ಬರುತ್ತದೆ, ನಮ್ಮ ಜೀವಿತದಲ್ಲಿ ಏಳಿಗೆಯೂ ಬರುತ್ತದೆ. ಹಲ್ಲೆಲೂಯ. ನಾವು ನೆನೆಸ್ತೀವಿ, ಅಯ್ಯೋ ನನ್ನ ದೇವರೇ, ಯಾಕೆ ಈ ಪರಿಸ್ಥಿತಿಗೆ ನಾನು ಒಳಗಾದೆ, ಯಾಕೆ ಈ ಪರಿಸ್ಥಿತಿಯಿಂದ ನಾನು ಮುಂದೆ ಬರ್ತಾ ಇಲ್ಲ, ಯಾಕೆ ನನ್ನ ಕೈ ಹಾಕಿದ ಕೆಲಸದಲ್ಲಿ ನೀನು ಸಫಲಪಡಿಸ್ತೀ ಅಂತ ಹೇಳಿದಿ, ಯಾಕೆ ನನ್ನ ಜೀವಿತದಲ್ಲಿ ಕೈ ಹಾಕಿದ ಕೆಲಸದಲ್ಲಿ ಯಾಕೆ ಸೋಲು. ಆದರೆ ಒಂದು ಕಾರ್ಯ, ಇಬ್ರಿಯ 3ನೇ ಅಧ್ಯಾಯ 17ನೇ ವಾಕ್ಯ, ಇಬ್ರಿಯ ಚಾಪ್ಟರ್ 3:17. 40 ವರ್ಷ ಯಾರ ಮೇಲೆ ಬಹಳವಾಗಿ ಕೋಪಿಸಿಕೊಂಡನು, ಪಾಪ ಮಾಡಿದವರ ಮೇಲೆ ಅಲ್ಲವೇ. ಹಲ್ಲೆಲೂಯ. ನಮ್ಮ ದೇವರು ಬಹಳ ಬಹಳ ಪ್ರೀತಿ ಸ್ವರೂಪಿ. ಆತನು ಬಹಳವಾಗಿ ಕಳೆದ ದಿವಸಗಳಲ್ಲಿ ನಾನು ಸೇವಕರು ಸಂಜೆ ವೇಳೆಯಲ್ಲಿ ನಾನು ಅವರೊಂದಿಗೆ ಮಾತನಾಡುವಾಗ ಅವರು ಯಾವುದೋ ಒಂದು ಕಾರ್ಯವನ್ನು ಮಾತನಾಡಿದಾಗ ಅವ್ರು ಹೇಳಿದರು, ಸತ್ಯ ಯಾವಾಗಲೂ ಜಯಿಸ್ತದೆ, ಸತ್ಯ ಯಾವಾಗಲೂ ಜಯಿಸ್ತದೆ, ಸತ್ಯ ಯಾವತ್ತೂ ಸೋಲಲ್ಲ, ಸತ್ಯ ಯಾವಾಗಲೂ ಅದರ ಸತ್ಯತೆಯನ್ನು ಬಿಟ್ಟು ಕೊಡುವುದಿಲ್ಲ. ಹಲ್ಲೆಲೂಯ. ಅದೇ ರೀತಿಯಲ್ಲಿ ನಮ್ಮ ಕಾರ್ಯದಲ್ಲಿ, ಕೆಲಸದಲ್ಲಿ ಸತ್ಯವಾಗಿ ಇರುವುದನ್ನು ಕಲಿತುಕೋ. ಹಲ್ಲೆಲೂಯ. ಏಕೆಂದರೆ ಒಂದು ವೇಳೆ ನಾವು ನಮ್ಮ ಕಣ್ಣನ್ನು ಅಡಗಿಸಿಕೊಂಡು ನಾವು ಅನೇಕ ಸಾರಿ ಸತ್ಯಕ್ಕೆ ವಿರುದ್ಧವಾಗಿ ನಡ್ಕೊಳ್ತೀವಿ. ಆದರೆ ದೇವರು ಹೇಳುತ್ತಾನೆ, ನಾನು 40 ವರ್ಷ ಆತನ ಯಾರ ಮೇಲೆ ಕೋಪಗೊಂಡೆನು. ದೇವರು ಯಾರ ಮೇಲೆ ಕೋಪಿಸುವ ದೇವರಲ್ಲ, ಆತನ ಪ್ರೀತಿ ಸ್ವರೂಪಿ. ಆದರೆ ಪಾಪ ಮಾಡಿದವರ ಮೇಲೆ ಅಲ್ಲವೇ. ಆತನು ಪಾಪ ಮಾಡಿದವರ ಮೇಲೆ. ಪಾಪ ಏನು? ನಾವು ದೇವರಿಗೆ ಅಯೋಗ್ಯರಾಗಿ ನಡ್ಕೊಳ್ಳೋದು, ದೇವರ ವಿರುದ್ಧವಾಗಿ ನಡ್ಕೊಳ್ಳೋದು, ದೇವರ ಬದ್ಧತೆಯನ್ನು ಮೀರಿ ನಡೆಯುವುದು. 1 ಕೊರಿಂಥಿ 10ನೇ ಅಧ್ಯಾಯ 1-12 ವಾಕ್ಯಗಳನ್ನು ನಾವು ಬಹಳ ಒಂದೊಂದು ವಾಕ್ಯವಾಗಿ ಓದೋಣ. 1 Corinthians 10 ಚಾಪ್ಟರ್ 1-12. ಒಂದು ನಿಮಿಷ. ಸಹೋದರರೇ, ಮುಂದಿನ ಸಂಗತಿಯಲ್ಲಿ ನೀವು ಲಕ್ಷ್ಯವಿಡಬೇಕೆಂದು ನಾನು ಅಪೇಕ್ಷಿಸುತ್ತೇನೆ. ಅದೇನೆಂದರೆ, ನಮ್ಮ ಪಿತೃಗಳೆಲ್ಲರೂ ಮೇಘದ ನೆರಳಿನಲ್ಲಿದ್ದರು, ಅವರೆಲ್ಲರೂ ಸಮುದ್ರವನ್ನು ದಾಟಿ ಹೋದರು. ಹಲ್ಲೆಲೂಯ. ಅನೇಕ ಪಿತೃಗಳು ಮೇಘದೋಪಾದಿಯ ನೆರಳಿನಲ್ಲಿ ಇದ್ದರೂ ಕೂಡ ಅನೇಕ ಕಷ್ಟಗಳು, ಪ್ರಯಾಸಗಳು, ಈ ಲೋಕದಲ್ಲಿ ಬರುವಂಥ ಎಲ್ಲ ಕಾರ್ಯಗಳನ್ನು ದಾಟಿ ಹೋದರು. ಅವರೆಲ್ಲರೂ ಮೋಶೆಯ ಶಿಷ್ಯರಾಗುವುದಕ್ಕಾಗಿಯೇ ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ದೀಕ್ಷಾಸ್ನಾನ ಹೊಂದಿದರು. ಹಲ್ಲೆಲೂಯ. ನಾವೆಲ್ಲರೂ ಆತ್ಮಿಕವಾಗಿ, ಶಾರೀರಿಕವಾಗಿ ದೀಕ್ಷಾಸ್ನಾನ, ಕರ್ತನಲ್ಲಿ ದೇವರ ಮಾರ್ಗವಲ್ಲದೆ ಬೇರೆ ಮಾರ್ಗ ಇಲ್ಲ ಅಂಥೇಳಿ
ನಾವೆಲ್ಲ ಒಪ್ಪಂದ ಮಾಡಿದ್ವಿ. ಪಾಪದ ಪಾಲಿಗೆ ತೊಳೆದವರು, ಪಾಪದ ಕಾರ್ಯಗಳನ್ನು ಅಲ್ಲಗಳೆದವರು. ಹಲ್ಲೆಲೂಯಾ. ಮುಂದೆ ಅವರೆಲ್ಲರೂ ದೈವಿಕವಾದ ಒಂದೇ ಆಹಾರವನ್ನು ತಿಂದರು. ಅವರೆಲ್ಲರೂ ದೈವಿಕವಾದ ಒಂದೇ ನೀರನ್ನು ಕುಡಿದರು. ಹೇಗೆಂದರೆ ಅವರ ಹಿಂದೆ ಹೋಗುತ್ತಿದ್ದ ದೈವಿಕವಾದ ಬಂಡೆ ಒಳಗಿಂದ ಬಂದ ನೀರನ್ನು ಕುಡಿಯುತ್ತಿದ್ದರು. ಆ ಬಂಡೆಯೇ ಕ್ರಿಸ್ತನು. ಹಲ್ಲೆಲೂಯಾ. ದೇವರ ಮಾರ್ಗದಲ್ಲಿ ಇರುವಂಥ ನನಗೂ ಮತ್ತು ನಿಮಗೆ ದೇವರು ಹೇಳುತ್ತಾನೆ, ನಾನೇ ಬಂಡೆ, ನನ್ನ ಬಂಡೆಯಿಂದಲೇ ಎಲ್ಲವೂ ಹೊರಡುವುದು. ಅದಕ್ಕಾಗಿ ಹೇಳ್ತಾನೆ, ನಿನ್ನ ಕೈ ಕೆಲಸದಲ್ಲಿ ನಾನು ಸಫಲಪಡಿಸುತ್ತೇನೆ. ಹಲ್ಲೆಲೂಯಾ. ದೇವರು ನಿನ್ನ ಕೈ ಕೆಲಸವನ್ನು ಸಫಲಪಡಿಸುತ್ತಾನೆ. ಆ ಬಂಡೆಯೇ ಕ್ರಿಸ್ತನು. ಆದರೂ ಅವರೊಳಗೆ ಹೋದ್ರಿ, ಆದರೂ ಅವರೊಳಗೆ ಬಹುಮಂದಿ ವಿಷಯದಲ್ಲಿ ದೇವರು ಸಂತೋಷಿಸಲಿಲ್ಲ. ಹಲ್ಲೆಲೂಯಾ. ಎಲ್ಲವೂ ದೇವರು ಒಂದೇ ರೀತಿಯಲ್ಲಿ ನಮ್ಮನ್ನು ಸಮಾನವಾಗಿಯೇ ನೋಡಿಕೊಂಡ್ರು, ಸಮಾನವಾಗಿಯೇ ಪೋಷಿಸಿದರು, ಸಮಾನವಾಗಿಯೇ ಪರಾಮರಿಸಿದರು, ಸಮಾನವಾಗಿ ಎಲ್ಲರಿಗೂ ಒದಗಿಸಬೇಕೆಂಬುದಾಗಿ ಬಯಸಿದರು. ಆದರೆ ಅವರು ದೇವರ ವಿಷಯದಲ್ಲಿ ಸಂತೋಷಿಸಲಿಲ್ಲ. ಹೇಗೆಂದರೆ ಅವರು ಅಡವಿಯಲ್ಲಿ ಸಂಹರಿಸಲ್ಪಟ್ಟರೆಂದು ಬರೆದಿದೆಯಷ್ಟೇ. ಅವರು ಕೆಟ್ಟ ವಿಷಯಗಳನ್ನು ಆಶಿಸಿದಂತೆ ನಾವು ಆಶಿಸರಾಗಬಾರದೆಂಬುದಾಗಿ ಈ ಸಂಗತಿಯನ್ನು ನಿಮಗೆ ನಿರ್ದೇಶನವಾಗಿದೆ. ಹಲ್ಲೆಲೂಯಾ. ಅವರು ಕೆಟ್ಟ ಸಂಗತಿಗಳನ್ನು, ಕೆಲವರು ನೋಡಿದರೆ ಅಧಿಕವಾಗಿ ಬೇಗ ದುಡ್ಡು ಮಾಡಿಕೊಳ್ಬೇಕಂತೇಳಿ ATMಗಳನ್ನು ಕಳ್ಳತನ ಮಾಡೋರಿದ್ದಾರೆ, ಸಿಕ್ಕಾಕೊಂಡವರು ಇದ್ದಾರೆ. ಬೇಗ ದುಡ್ಡು ಮಾಡಬೇಕು. ಪಾಪ ಎಲ್ಲ ಗವರ್ಮೆಂಟ್ದ ಪಾಪ ಎಲ್ಲ ಬಡವರದು ಶ್ರೀಮಂತರದು ಎಲ್ಲ ಹಣವನ್ನು ಇಟ್ಟುಕೊಂಡು ಅವರು ನಮಗೆ ಅನುಕೂಲವಾಗಿ ಪಾಪ ಬ್ಯಾಂಕಲ್ಲಿ ಲೈನ್ಗಟ್ಟಲೆ ಕ್ಯೂಗಟ್ಟಲೆ ನಿಂತುಕೊಂಡು ಕಷ್ಟಪಡೋದು ಬೇಡ, ಅವ್ರಿಗೆ ಒಂದೊಂದು ಕಾರ್ಡ್ ಒದಗಿಸಿ ಅವರವರಿಗೆ ಸೀಕ್ರೆಟ್ ಆದ ಒಂದು ಪಿನ್ನನ್ನು ಕೊಟ್ಟು ತಗೊಳ್ಳಿ ಅಂತೇಳಿ ಅವರು ನಮಗೆ ಅನುಕೂಲ ಮಾಡಿಕೊಟ್ರೆ ನಾವೇನು ಮಾಡ್ತೀವಿ? ಲೋಕದಲ್ಲಿ ಜನರೇನು ಮಾಡ್ತಾರೆ? ಅದಕ್ಕೆ ವಿರುದ್ಧವಾಗಿ ಈಸಿಯಾಗಿ ಇಂಥ ಈಸಿ ವೇಯನ್ನು ಹುಡುಕುವುದರಿಂದಲೇ ಅನೇಕ ಆಶೀರ್ವಾದವನ್ನು ಕಳಕೊಳ್ಳುವರಾಗಿದ್ದೀವಿ. ಹಲ್ಲೆಲೂಯಾ. ಏಕೆಂದರೆ ಅವರು ಕೆಟ್ಟ ವಿಷಯಗಳನ್ನು ಆಶಿಸದಂತೆ ನಾವು ಆಶಿಸುವರಾಗಬಾರದೆಂಬುದಾಗಿ ಈ ಸಂಗತಿಗಳನ್ನು ನಮಗೆ ನಿರ್ದೇಶನಗಳಾಗಿದೆ. ಅವರಲ್ಲಿ ಕೆಲವರು ವಿಗ್ರಹಾರಾಧಕರಾಗಿದ್ದರು, ಜನರನ್ನು ಉಣ್ಣುವುದಕ್ಕೂ ಕುಡಿಯುವುದಕ್ಕೂ ಕೂತುಕೊಂಡರು, ಕುಣಿದಾಡುವುದಕ್ಕೂ ಎದ್ದರು ಎಂದು ಬರೆದಿದೆಯಲ್ಲ. ನೀವು ವಿಗ್ರಹಾರಾಧಕರಾಗಬೇಡಿರಿ. ಹಲ್ಲೆಲೂಯಾ. ಅವರಲ್ಲಿ ಕೆಲವರು ಜಾರತ್ವ ಮಾಡಿ ಒಂದೇ ದಿನದಲ್ಲಿ 23,000 ಮಂದಿ ಸತ್ತು ಹೋದರು. ದೇವರ ಮಾರ್ಗವನ್ನು ದೇವರು ಸಂತತಿಯನ್ನು ಹಾಳು ಮಾಡಲಿಕ್ಕೆ ಗೊತ್ತು, ಸಂತತಿಯನ್ನು ಬಲಪಡಿಸಲಿಕ್ಕೆ, ಸಂತತಿ ಬೆಳೀಲಿಕ್ಕೆ ದೇವರ ಅನುಕೂಲ ಮಾಡುತ್ತಾರೆ. ಒಂದು ವೇಳೆ ದೇವರ ಮಾರ್ಗ ನಾವು ತಪ್ಪಿ ನಡೆದರೆ ದೇವರ ಕೋಪಾಗ್ನಿಗೆ ಗುರಿಯಾಗೋದು ಹೇಗಂದರೆ, ನೋಡ್ರಿ, ಒಂದೇ ದಿನದಲ್ಲಿ 23,000 ಮಂದಿ ಸತ್ತರು. ನಾವು ಜಾರತ್ವ ಮಾಡದೆ ಇರೋಣ. ನಾವೇನು ಮಾಡದಿರೋದು? ಜಾರತ್ವ ಭಾಳ ಕೆಟ್ಟ ಒಂದು ಕಾರ್ಯ. ದೇವರಿಗೆ ವಿರುದ್ಧವಾಗಿ ಮಾಡದೆ ಇರೋಣ. ಅವರಲ್ಲಿ ಕೆಲವರು ಕರ್ತನನ್ನು ಪರೀಕ್ಷಿಸಿ ಸರ್ಪಗಳಿಂದ ನಾಶವಾದರೂ ನಾವು ಪರೀಕ್ಷಿಸದೆ ಇರೋಣ. ಹಲ್ಲೆಲೂಯಾ. ನಾವು ದೇವರನ್ನು ಪರೀಕ್ಷಿಸುವುದು ಬೇಡ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಹಲ್ಲೆಲೂಯಾ. ದೇವರನ್ನು ಪರೀಕ್ಷೆ ಮಾಡಿದ್ದು ಸಾಕು. ದೇವರೇ ನೀನು ಕೊಡ್ತೀಯಾ ಇಲ್ವಾ? ದೇವರೇ ನೀನು ಮಾಡ್ತೀಯಾ ಇಲ್ವಾ? ಕಟ್ಟಳೆ ಹಾಕೋದು ಬೇಡ.
ದೇವರು ಹೇಳ್ತಾನೆ, ನೀನು ವಿಧೇಯನಾಗು, ಅಧೀನನಾಗು, ದೇವರ ಮಾತಿಗೆ ಬದ್ಧನಾಗು, ಕರ್ತನು ನಿನಗೆ ಕೊಡುವನು. ಹಲ್ಲೆಲೂಯಾ. ಯಾಕಂದರೆ ದೇವರ ವಾಕ್ಯ ಹೇಳುತ್ತದೆ, ನಾವು ಪರೀಕ್ಷಿಸದೇ ಇರೋಣ. ಇದಲ್ಲದೆ ಅವರಲ್ಲಿ ಕೆಲವರು ಗುಣಗುಟ್ಟಿ, ಮೇನ್ ಕಾರ್ಯ ಏನು ಗೊತ್ತಾ, ನಾವೇನು ಮಾಡ್ತೀವಿ, ಗುಣಗುಟ್ಟುತ್ತೀವಿ. ನಾವೇನು ಮಾಡ್ತೀವಿ, ಗುಣಗುಟ್ಟುವುದು ನಮ್ಮ ಜೀವಿತದಲ್ಲಿ. ಗುಣಗುಟ್ಟಿ ಸಂಹಾರಕರ ಕೈಯಿಂದ ನಾಶವಾದರೂ ನೀವು ಗುಣಗುಟ್ಟಬೇಡ್ರಿ. ದೇವರ ಮಕ್ಕಳಿಗೆ ದೇವರು ಸ್ಪಷ್ಟವಾಗಿ ತಿಳಿಸುತ್ತಾನೆ, ಗುಣಗುಟ್ಟಬೇಡ್ರಿ. ಹಲ್ಲೆಲೂಯಾ. ನಾವು ಗುಣಗುಟ್ಟುವುದರಿಂದ ಅವರಿಗೆ ಸಂಭವಿಸಿದ ಈ ಸಂಗತಿಗಳು ನಿರ್ದೇಶನ ರೂಪವಾಗಿದೆ. ಹಲ್ಲೆಲೂಯಾ. ಯುಗಾಂತ್ಯಕ್ಕೆ ಬಂದಿರುವವರಾದ ನಮಗೆ ಬುದ್ಧಿವಾದಗಳಾಗಿ ಬರೆದಿವೆ. ಹಲ್ಲೆಲೂಯಾ. ನಮ್ಮ ಜೀವಿತಕ್ಕೆ ಬುದ್ಧಿವಾದವನ್ನು ದೇವರು ತೋರಿಸಿದನು. ಹಲ್ಲೆಲೂಯಾ. ಬುದ್ಧಿವಾದ ಹೇಳಿಕೊಡುವುದಕ್ಕಾಗಿ ದೇವರು ಈ ಕಾರ್ಯಗಳನ್ನು ಮಾಡಿದನು. ಹಲ್ಲೆಲೂಯಾ. ದೇವರು ನಮ್ಮ ಜೀವಿತಕ್ಕೆ ಆಶೀರ್ವಾದ ನೀಡಬೇಕೆಂಬುದಾಗಿ, ನಮ್ಮ ಕಾರ್ಯಗಳನ್ನು ಸಫಲಪಡಿಸಬೇಕಂತೇಳಿ ದೇವರು ಬಯಸಿದನು. ಅದರಲ್ಲೇ ನಾವು 12ನೇ ವಾಕ್ಯ ಓದಿಕೊಳ್ಳೋಣ. 12ನೇ ವಾಕ್ಯ, ಆದ ಕಾರಣ ನೆಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆಯಾಗಿರಲಿ. ಮನುಷ್ಯನು ಸಹಿಸಬಹುದಾದ ಶೋಧನೆಯ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು, ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆ ಆಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡಿದೆನು. ಹಲ್ಲೆಲೂಯಾ. ನಾವು ಅನೇಕ ಸಾರಿ ದೇವರ ಬುದ್ಧಿವಾದಕ್ಕೆ ಕಿವಿಗೊಡದೆ, ಅವಿಧೇಯತ್ವಕ್ಕೆ ಕಿವಿಗೊಟ್ಟು ದೇವರ ಮಾರ್ಗವನ್ನು ಅಲ್ಲಗಳೆಯುತ್ತೀವಿ. ಆದ್ದರಿಂದ ದೇವರ ವಾಕ್ಯದಲ್ಲಿ ದೇವರು ಸ್ಪಷ್ಟವಾಗಿ ಹೇಳುತ್ತಾನೆ, ಮನುಷ್ಯನು ಸಹಿಸಿಕೊಳ್ಳಬೇಕಾದ ಶೋಧನೆಯೇ ಹೊರತು ಕಷ್ಟವು, ಪ್ರಯಾಸಗಳು, ಸಂಕಟಗಳು ಎಲ್ಲವೂ ನಮಗೆ ಸಹಿಸಿಕೊಳ್ಳಿಕ್ಕೆ ಏನಾಗ್ತದೋ ಅದು ದೇವರು ನಮಗೆ ಕೊಟ್ಟನು. ಹಲ್ಲೆಲೂಯಾ. ಇದೆಲ್ಲ ನಾವು ಹೇಗೆ ಬಂತಂತೇಳಿದರೆ ನಮ್ಮ ಜೀವಿತದಲ್ಲಿ ಗುಣಗುಟ್ಟಿದ್ದರಿಂದ. ದೇವರೇ ಅದು ಮಾಡಿಲ್ಲ, ಇದು ಮಾಡಿಲ್ಲ ಅಂತೇಳಿ ಕಂಪ್ಲೇಂಟ್ ಬಾಕ್ಸ್. ನಮ್ಮ ದೇವರು ನಮ್ಮ ಕಂಪ್ಲೇಂಟ್ ಕೇಳಲಿಕ್ಕಾಗಿ ಯಾವತ್ತೂ ಪ್ರಾರ್ಥನೆ ಮಾಡಿರಿ ಅಂತ ಹೇಳಿದ್ರೆ ಕೆಲವರು ಕಂಪ್ಲೇಂಟ್ ಹೇಳ್ತಿರ್ತಾರೆ, ದೇವರೇ ನನಗೆ ಅದು ಮಾಡಿಲ್ಲ, ಇದು ಮಾಡಲಿಲ್ಲ. ಪ್ರಾರ್ಥನೆ ಅಂದರೆ ಏನು? ದೇವರಿಗೆ ಕೃತಜ್ಞತೆ ಸಲ್ಲಿಸೋದು. ನನ್ನ ಮಗನ ಜೀವಿತದಲ್ಲಿ ಅದಿಲ್ಲ, ನನ್ನ ಮಗಳ ಜೀವಿತದಲ್ಲಿ ಅದಿಲ್ಲ, ಇದಿಲ್ಲ, ಅದಲ್ಲ. ನಿನ್ನ ಮಗಳ ಜೀವಿತವನ್ನು ಅದರ ಏನಿಲ್ಲ ಅಂತೇಳಿ ಹೇಳುವುದಲ್ಲ, ಏನಿದ್ದದಕ್ಕಾಗಿ ಕರ್ತನಲ್ಲಿ ಸ್ತೋತ್ರ ಮಾಡು. ಹಲ್ಲೆಲೂಯಾ. ನಾನು ಅನೇಕ ಸಾರಿ ದೇವರಲ್ಲಿ ಸ್ತೋತ್ರ ಮಾಡೋದು ಇರುವಂಥ ಕಾರ್ಯಕ್ಕಾಗಿಯೇ. ಒಂದು ಸಣ್ಣ ಪೆನ್ಸಿಲ್ ಆಗಲಿ ನನಗೆ ಬಂದರೆ ಅದಕ್ಕೂ ನಾನು ಸ್ತೋತ್ರ ಮಾಡ್ತೀನಿ. ಹಲ್ಲೆಲೂಯಾ. ಇರುವಂಥ ಪ್ರತಿಯೊಂದು ಕಾರ್ಯ, ನಮಗೆ ಮನೆಗೆ ದೇವರು ಏನೇನು ಕೊಟ್ಟಿದ್ದಾರೋ ಅದನ್ನು ಭಾಳ ಉತ್ತಮವಾಗಿ ನೋಡಿಕೊಳ್ಳುವುದು, ಉತ್ತಮವಾಗಿ ಪ್ರೀತಿಯಿಂದ ಅದನ್ನು ಸೇವಿಸುವುದು, ಪ್ರೀತಿಯಿಂದ ತೆಗೆದುಕೊಳ್ಳುವುದು, ಅದರಲ್ಲಿ ದೇವರಿಗೆ ಸ್ತೋತ್ರ ಮಾಡೋರಾಗಿರಬೇಕು. ಹಲ್ಲೆಲೂಯಾ. ಏಕೆಂದರೆ ದೇವರು ನಂಬಿಗಸ್ತನು. ಆತನು ನಿಮ್ಮ ಶಕ್ತಿಗೆ ಮೀರುವ ಶೋಧನೆಯನ್ನು ಬರಗೊಡಿಸುವುದಿಲ್ಲ. ಆತನು ನಮ್ಮನ್ನು ಬಹಳ ಪ್ರೀತಿಸುವ ದೇವರು. ಸಹಿಸಿಕೊಳ್ಳಿಕ್ಕೆ ಆಗದೆ ಯಾವ ಶಕ್ತಿಯನ್ನು ದೇವರು ನಮಗೆ ಕೊಡುವುದಿಲ್ಲ. ಹಲ್ಲೆಲೂಯಾ. ಎಫೆಸ್ಯ 5:6. ಎಫೆಸ್ಯ 5:6. ಎಫೆಸಿಯನ್ ಚಾಪ್ಟರ್ 5:6. ಹೋದ್ರಿ. ಉರುಳಿಲ್ಲದ ಮಾತುಗಳನ್ನು ಆಡುವವರಿಗೆ ಕಿವಿಗೊಟ್ಟು ಮೋಸ ಹೋಗಬೇಡ್ರಿ. ನಮ್ಮ ಜೀವಿತದಲ್ಲಿ ಏನಾದರೂ ಅನೇಕ ಸಾರಿ ನಾನು ಯೂಟ್ಯೂಬ್ಗಳಲ್ಲಿ ಅಥವಾ ಇದರಲ್ಲಿ ನೋಡ್ತಾ ಇರ್ತೀನಿ, ನನಗಿಂತ ಸೀನಿಯರ್ಸು ಭಾಳ
ಹಿರಿಯ ವ್ಯಕ್ತಿಗಳು ದೇವರ ವಾಕ್ಯಗಳನ್ನು ಮಾತನಾಡುವುದನ್ನು ನಾನು ಗಮನಿಸ್ತೀನಿ. ನೀವು ಗಮನಿಸ್ತಿರಲ್ವ ಗೊತ್ತಿಲ್ಲ. ಆದರೆ ನನಗೆ ಹಾಡುಗಳನ್ನು ಕರ್ತನ ವಾಕ್ಯಗಳನ್ನು ಹಿರಿಯರು ಭಾಳ ಬೆಳೆದವರು, ಕರ್ತನಲ್ಲಿ ಬೆಳೆದವರು ಮಾತನಾಡುವಂಥ ಸಂಗತಿಯನ್ನು ಭಾಳ ಗಂಭೀರವಾಗಿ ನನ್ನ ಜೀವಿತದಲ್ಲಿ ನಾನು ತೆಗೆದುಕೊಳ್ತೀವಿ. ಯಾಕಂದರೆ ಮುಪ್ಪಿನ ಪ್ರಾಯದ ತಂದೆ ತಾಯಿಗಳು ಮಾತನಾಡುವಂಥ ಕಾರ್ಯಗಳು ಅದನ್ನು ನಾವು ತೆಗೆದುಕೊಳ್ತೀವಿ. ಯಾಕಂದರೆ ದೇವರು ಉರುಳಿಲ್ಲದ ಮಾತುಗಳನ್ನು ಆಡುವವರಿಗೆ ಕಿವಿಗೊಟ್ಟು ಮೋಸ ಹೋಗಬೇಡ್ರಿ. ಉರುಳಿಲ್ಲದ ಜೀವಿತದಲ್ಲಿ ಅನುಭವಕ್ಕೆ ಬರದವರು, ಆಶೀರ್ವಾದಕ್ಕೆ ಒಳಪಡದವರು ಅವ್ರು ಹೇಳುವಂಥ ಮಾತುಗಳಿಗೆ ಕಿವಿಗೊಟ್ಟರೆ ಏನು ಪ್ರಯೋಜನ ಇಲ್ಲ. ನಿನ್ನ ಜೀವಿತದಲ್ಲಿ ಏನಾದರೂ ಸಾಧನೆ ಮಾಡಿದಿ, ಅವರ ಜೀವಿತವನ್ನು ಕೇಳು. ಲೋಕದ ಒಬ್ಬರು ವ್ಯಕ್ತಿ ಇದ್ದಾರೆ, ರಮೇಶ್ ಅಂತೇಳಿ. ಅವ್ರು ಹೇಳ್ತಾರೆ ಕೆಲವೊಂದು ಕಾರ್ಯ. ಕಳೆದ ದಿವಸದಲ್ಲಿ ಒಂದು ಕಪ್ಪೆದು ಮತ್ತು ಒಂದು ಇಲಿದು ಕತೆ ಹೇಳಿದರು. ಅದು ಸ್ಟೂಡೆಂಟ್ಸಿಗೆ ಹೇಳಿಕೊಡ್ತಾ ಇದ್ರು. ಕಪ್ಪೆ ಮತ್ತು ಇಲಿ. ಕಪ್ಪೆ ಚೆನ್ನಾಗಿ ಹಾರ್ತದೆ, ಹಾರಲಿಕ್ಕೆ ಗೊತ್ತು. ಇಲಿಗೆ ಏನಾಗ್ತದೆ, ಅದರ ಕಪ್ಪೆ ಹಾರಿದಾಗೆ ಇಲಿ ಹಾರ್ತಾ ಹೋಗ್ತದೆ. ಕಪ್ಪೆ ಏನಾಗ್ತದೆ, ಹಾರಿದಾಗೆ ಇಲಿ ಹಾರ್ತಾ ಹೋಗ್ತದೆ. ಇಬ್ಬರು ಒಂದು ಕಾಲಕ್ಕೊಂದು ಹಗ್ಗ ಕಟ್ಕೊಂಡ್ಬಿಟ್ಟಿದ್ದಾರೆ. ಕೊನೆಗೆ ಇಲಿಗೇನು ಆಸೆ, ಕಪ್ಪೆಗೇನು ಆಸೆ, ಅದು ಏನೋ ಕಪ್ಪೆ ನೀರಲ್ಲಿ ಇರ್ತದೆ, ಇಲಿ ನೀರಿಗೆ ಹೋಗ್ತದ. ಕೆಸರಿಗೆ ಹೋದರೆ ಏನಾಗ್ತದೆ, ಈಜಲಿಕ್ಕೆ ಗೊತ್ತಾ ಇಲಿಗೆ? ಇಲ್ಲ. ಕಪ್ಪೆ ಏನು ಮಾಡಿತ್ತು, ಒಂದು ಇದರಲ್ಲಿ ಕೆಸರಲ್ಲಿ ಇದ್ದಂಥ ಒಂದು ಪಕ್ಷಿ, ಏನೋ ಒಂದು ಜೀವ ಇದಂತೇಳಿ ಅದನ್ನು ತಿನ್ನಲಿಕ್ಕೆ ಅಂತೇಳಿ ಹೋಯ್ತು. ಕಪ್ಪೆ ಹೋಯ್ತು ಅಂತೇಳಿ ಇಲಿನೂ ಹೋಯ್ತು. ಇಲಿ ನೀರಿಗೆ ಬಿದ್ದು ಸತ್ತೋಯ್ತು. ಮೇಲಿಂದ ನೋಡಿದ ಕಾಗೆ ಏನಾಯಿತು, ಒಳ್ಳೆ ಆಹಾರ ಅಂತೇಳಿ ಕೆತ್ತಿ ಮೇಲೆ ಹಾಕಿದ್ರು. ಕಪ್ಪೆನೂ ಸಾತಿತ್ತು, ಇಲಿನೂ ಸಾತಿತ್ತು. ಇದೇ ರೀತಿಯಲ್ಲಿ ನಾವು ಕೇಳುವಂಥ ಮಾತುಗಳು ಅನುಭವಸ್ಥರಾಗಿರಬೇಕು. ಹಲ್ಲೆಲೂಯಾ. ನಿಮ್ಮ ಅನುಭವದಲ್ಲಿ, ಕರ್ತನ ಅನುಭವದಲ್ಲಿ ನಡೆದವರ ಮಾತು ಕೇಳಿದರೆ ಅದು ನಮಗೆ ಬಲವನ್ನುಂಟು ಮಾಡುತ್ತದೆ. ಅದಕ್ಕಾಗಿ ಸತ್ಯವನ್ನು ಉಚಿತವಾಗಿ ದೇವರ ವಾಕ್ಯವು ನಮಗೆ ಕೊಟ್ಟಿದ್ದಾರೆ. ಉರುಳಿಲ್ಲದ ಮಾತನ್ನಾಡುವರಿಗೆ ಕಿವಿಗೊಟ್ಟು ಮೋಸ ಹೋಗಬೇಡಿ. ಅಂಥ ಕೃತ್ಯಗಳ ನಿಮಿತ್ತದಿಂದ ದೇವರ ಕೋಪವು ಆತನಿಗೆ ಅವಿಧೇಯರಾಗುವವರ ಮೇಲೆ ಬರುತ್ತದೆ. ನೀವು ಅವರೊಂದಿಗೆ ಪಾಲುಗಾರರಾಗಬೇಡ್ರಿ. ದೇವರು ಅವರಿಂದ ನಮ್ಮನ್ನು ಬೇರ್ಪಡಿಸಿದ್ದಾರೆ. ದೇವರು ಉಚಿತವಾಗಿಯೇ ದೇವರ ವಾಕ್ಯವನ್ನು ನಮ್ಮ ಕೈಗೆ ಕೊಟ್ಟಿದ್ದಾರೆ. ಇದನ್ನು ಓದ್ರಿ, ಇದರ ಕುರಿತು ಆಳವಾದ ಸತ್ಯ ತಿಳ್ಕೊಳ್ರಿ, ಇದರ ಕುರಿತು ನಮ್ಮ ಜೀವಿತದಲ್ಲಿ ಜ್ಞಾನ ತಂದುಕೊಳ್ಳ್ರಿ. ಈ ಜ್ಞಾನ ಅಲ್ಲದೆ ಬೇರೆ ಯಾವ ಜ್ಞಾನವೂ ಶಾಶ್ವತ ಅಲ್ಲ. ಈ ಜ್ಞಾನದಲ್ಲಿ ನಿಮ್ಮನ್ನು ಕ್ರಮಪಡಿಸಿಕೊಳ್ಳ್ರಿ. ಏಕೆಂದರೆ ಈ ಜ್ಞಾನವು ನಿತ್ಯವೂ ನಮ್ಮ ಜೀವಿತದಲ್ಲಿ ಇರುತ್ತದೆ. ಹಲ್ಲೆಲೂಯಾ. ಅದಕ್ಕಾಗಿ ಕರ್ತನು ಕೊಲೋಸ್ಯ 3:6 ವಾಕ್ಯ ಕೊನೆಯದಾಗಿ ನಾವು ನೋಡಿಕೊಳ್ಳೋಣ. ಕೊಲೋಸ್ಯ 3:6. ಇವುಗಳ ನಿಮಿತ್ತ ದೇವರ ಕೋಪ ಉಂಟಾಗುತ್ತದೆ. ದುರ್ಭಾವಗಳ ಅಧೀನದಲ್ಲಿದ್ದು ಈ ಕೆಲಸಗಳನ್ನು ನಡೆಸುತ್ತಿದ್ದೀರಿ. ಹಲ್ಲೆಲೂಯಾ. ಅನೇಕರು ಇವುಗಳ ನಿಮಿತ್ತ ದೇವರ ಕೋಪ ಉಂಟಾಗುವುದು. ದೇವರ ಅವಿಧೇಯತ್ವದಿಂದ, ದೇವರಲ್ಲಿ ನಾವು ತೋರಿಸುವಂಥ ಅವಿಧೇಯತ್ವ, ದೇವರಲ್ಲಿ ತೋರಿಸುವಂಥ ಅಭಕ್ತಿ, ದೇವರಿಗೆ ತೋರಿಸುವಂಥ ಅವಿಧೇಯತ್ವ, ಅದು ಪಾಪ. ದೇವರು ನಮಗಿನ್ನು ದೂರಪಡಿಸುವುದಾಗಿದೆ. ಹಲ್ಲೆಲೂಯಾ. ದೇವರು ನಮ್ಮನ್ನು ತಿರುಗಿ ಆತನ ಎಚ್ಚರಿಸುತ್ತಾನೆ. ಇವುಗಳ ನಿಮಿತ್ತ ದೇವರ ಕೋಪ ಉಂಟಾಗುತ್ತದೆ. ಪೂರ್ವದಲ್ಲಿ ನೀವು ಸಹ ದುರ್ಭಾವಗಳ ಅಧೀನದಲ್ಲಿದ್ದು ಈ ಕೆಲಸವನ್ನು ನಡೆಸಿದ್ದೀರಿ. ಈಗಲಾದರೂ ಕ್ರೋಧ, ಕೋಪ, ಮತ್ಸರ, ದೂಷಣೆ, ಬಾಯಿಂದ ಆಡುವ ದುರ್ಭಾಷೆ ಇವುಗಳನ್ನು ವಿಸರ್ಜಿಸಿ ಬಿಡ್ರಿ. ಒಬ್ಬರಿಗೊಬ್ಬರು ಸುಳ್ಳಾಡಬೇಡ್ರಿ. ನೀವು ಪೂರ್ವ ಸ್ವಭಾವಕ್ಕೆ ಅವರ ಕೃತ್ಯಗಳನ್ನು ಕೂಡ ತೆಗೆದಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದೀರಲ್ಲ.
ದೇವರ ಒಳ್ಳೆ ಮಾರ್ಗವನ್ನು ನಮ್ಮ ಜೀವಿತದಲ್ಲಿ ಅನುಸರಿಸಿಕೊಳ್ಳಿಕ್ಕೆ ದೇವರು ನಮ್ಮನ್ನು ನಿತ್ಯವೂ ಎಚ್ಚರಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ಒಂದು ವೇಳೆ ಎಚ್ಚರಿಸಿದರೂ ಅದರ ಕಾರ್ಯವನ್ನು ಅರಿತುಕೊಳ್ಳದಿದ್ದರೆ, ಹೇಗೆ ಅರಣ್ಯದಲ್ಲಿ 40 ವರ್ಷ ನಮ್ಮ ಪೂರ್ವಿಕರು ನಡೆದರೋ ಅದೇ ರೀತಿಯಲ್ಲಿ ನಾವು ಕೂಡ ವರ್ಷದಿಂದ ವರ್ಷಕ್ಕೆ ನಮ್ಮ ಜೀವಿತವು ನಡೆಯೋರಾಗಿರುತ್ತೇವೆ. ಹಲ್ಲೆಲೂಯಾ. ನಾವು ಅನೇಕ ಆಶೀರ್ವಾದವನ್ನು ಕಳಕೊಳ್ಳುತ್ತೇವೆ. ಇವತ್ತು ಕಲಿತಂಥ ಕಾರ್ಯವೇನೆಂದರೆ, ದೇವರು ನಿನ್ನ ಕೈ ಕೆಲಸವನ್ನು ಸಫಲಗೊಳಿಸ್ತಾನೆ. ಹಲ್ಲೆಲೂಯಾ. ಇದನ್ನು ನನಗೆ ಬರೀಲಿಕ್ಕೆ, ಇದರ ಕುರಿತು ಧ್ಯಾನ ಮಾಡಲಿಕ್ಕೆ ಹೆಚ್ಚು ಕಡಿಮೆ 2 ಗಂಟೆ ಹಿಡಿಯಿತು. ಬೆಳಿಗ್ಗೆ ಇನ್ನೂ ಹೇಳ್ತಾ ಇತ್ತು, ಡೀಪಾಗಿ ಹೋಗ್ಬೇಕಂತ ಇನ್ನೂ ಹೋಗ್ತಿದ್ದೆ. ಆದರೆ ನಾನು ಅನಿಸಿದೆ, ಇಷ್ಟನ್ನು ಅರ್ಥ ಮಾಡಿಕೊಳ್ಳೋದೇ ನಾವು ದೊಡ್ಡ ಸಾಹಸ. ನಮ್ಮ ಜೀವಿತದಲ್ಲಿ ಒಂದು ಕಾರ್ಯ ಮಾತ್ರ ನೆನಪಿಟ್ಟುಕೊಳ್ಳ್ರಿ, ಆಶೀರ್ವಾದವು ಸುಮ್ಮನೆ ಬರಲ್ಲ ಯಾವ ಮನುಷ್ಯನಿಗೆ. ಒಂದು ಸಂಬಳ ನಮಗೆ ಸುಮ್ಮನೆ ಸಿಗ್ತದಾ? ಎಷ್ಟು ಕಷ್ಟಪಡ್ತೀವಿ, ಎಷ್ಟು ಕಷ್ಟಪಡ್ತೀವಿ. ಕೂತು ಬೆವರು ಸುರಿಸಿ ಕೂತು ನಿಂತು ನಾವೇನು ಮಾಡ್ತೀವಿ? ಒಂದು ಸಂಬಳಕ್ಕೋಸ್ಕರ ನಾವೆಷ್ಟು ಪ್ರಯಾಸ ಪಡ್ತೀವಿ. ಲೋಕದವರು ಕೂಡ ಒಂದು ಸಂಬಳ, ಒಂದು ತಿಂಗಳಲ್ಲಿ ಒಂದೇ ದಿನ ಸಿಕ್ಕುದು, ಅದಕ್ಕಾಗಿ ಇಡೀ ತಿಂಗಳು ಕಷ್ಟಪಡುತ್ತೀವಿ. ಆದರೆ ನಮ್ಮ ಜೀವಮಾನವೆಲ್ಲ ಶುಭವು ಕೃಪೆಯು ನಮ್ಮನ್ನು ಹಿಂಬಾಲಿಸುವಂಥ ಆ ಆಶೀರ್ವಾದಕ್ಕೋಸ್ಕರ ನಿನ್ನ ಜೀವಮಾನದಲ್ಲಿ ಪ್ರತಿಯೊಂದು ಕ್ಷಣವೂ ಪ್ರತಿಯೊಂದು ನಿಮಿಷವೂ ನೀನು ಕರ್ತನಿಗೆ ಹೇಗೆ ಘನತೆ ಸಲ್ಲಿಸ್ತಿ, ಹೇಗೆ ಮಹಿಮೆ ಸಲ್ಲಿಸ್ತಿ, ಹೇಗೆ ನಿನ್ನ ಜೀವಿತವನ್ನು ರೂಪಿಸಿಕೊಳ್ಳುತ್ತಿ ಕ್ರಿಸ್ತನಲ್ಲಿ, ಅದರ ಮೇಲೆ ನಿನ್ನ ಭವಿಷ್ಯತ್ತು ಇರುತ್ತದೆ. ಹಲ್ಲೆಲೂಯಾ. ಅದಕ್ಕಾಗಿ ನಾವೆಲ್ಲರೂ ಎದ್ದು ನಿಂತುಕೊಂಡು ದೇವರಿಗೆ ಸ್ತೋತ್ರ ಮಾಡೋಣ.